ಸರ್ಕಾರ ಈ ಯಾವ ರೀತಿ ನಮ್ಮಿಂದ ಓಟನ್ನು ತಗೊಂಡು ಅವರು ಸರ್ಕಾರ ಮಾಡ್ತಾ ಇದ್ದಾರೆ, ಆ ಸರ್ಕಾರ ಬೀಳಿಸುವಂತ ಒಂದು ಪ್ರಯತ್ನ ನಮ್ಮಲ್ಲೇ ಆಗ್ಬೇಕು ಅಂತಂದೇಳಿ ನಾವು ತೀರ್ಮಾನ ತಗೋಬೇಕಾಗುತ್ತೆ. ನಾವು ಯಾವತ್ತಿದ್ರೂ ಕೂಡ ನಿರಾಶಾದಾಯಕವಾದಂತ ಇದಕ್ಕೆ ಹೋಗೋದು ಬೇಡ. ನಮ್ಮ ಹೋರಾಟ ನಿಮ್ಮ ಹೋರಾಟ ಅಂತೂ ನಿರಂತರವಾಗಿದೆ. ಎಲ್ಲರಿಗೂ ನಮಸ್ಕಾರ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜ್ಯ ಬಜೆಟ್ನಲ್ಲಿ ಮಾಡಿರುವ ಗೌರವ ಧನದ ಹೆಚ್ಚಳ ಅತ್ಯಲ್ಪ ಅಂತ ಅಂಗನವಾಡಿ ಸಂಘಟನೆಗಳ ಪ್ರಮುಖರು ಮತ್ತು ಕಾರ್ಯಕರ್ತರು ತೀವ್ರ ನಿರಾಶರಾಗಿದ್ದಾರೆ, ಆಕ್ರೋಶಗೊಂಡಿದ್ದಾರೆ. ಅಷ್ಟೇ ಅಲ್ಲ, ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕಿಯರ ಸ್ವತಂತ್ರ ಸಂಘಟನೆಯ ಅಧ್ಯಕ್ಷರು ಒಂದು ಹೆಜ್ಜೆ ಮುಂದೆ ಹೋಗಿ ಈ ಸರಕಾರವನ್ನೇ ಮನೆಗೆ ಕಳಿಸುವ ವ್ಯವಸ್ಥೆಯನ್ನ ಮಾಡಬೇಕು ಅಂತ ಹೇಳಿದ್ದಾರೆ. ಸರ್ಕಾರ ತಾನೇ ನುಡಿದಂತೆ ನಡೆಯಲಿಲ್ಲ. 2 ವರ್ಷಗಳಿಂದ ನಡೀತಾ ಇರತಕ್ಕಂತಹ ನಿರಂತರ ಹೋರಾಟಗಳಲ್ಲಿ ಪಾಲ್ಗೊಂಡು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬೇಡಿಕೆಗಳ ಬಗ್ಗೆ ಸಹಾನುಭೂತಿ ಇದೆ. ಅಂಗನವಾಡಿ ಕಾರ್ಯಕರ್ತೆಯರ ಬೇಡಿಕೆಗಳೆಲ್ಲವೂ ಸಮಂಜಸವಾಗಿವೆ, ಅವು ಈಡೇರುತ್ತವೆ. ತಾವೂ ಸಹ ಕಾರ್ಯಕರ್ತರ ಸಮೂಹದೊಂದಿಗೆ ಇರುವುದಾಗಿ ಹೇಳ್ತಾ ಇದ್ರು. ಆದರೆ ಹೆಬ್ಬಾಳ್ಕರ್ ಅವರು ತಾವು ಹೇಳಿದ ಮಾತನ್ನು ಮರೆತಿದ್ದಾರೆ ಅಂತ ಕೆಲವು ಸಂಘಟನೆಗಳ ಪ್ರಮುಖರು ಹೇಳಿದ್ದಾರೆ. ಮತ್ತೊಂದೆಡೆ ಬಜೆಟ್ ದಿನದಂದೇ ಬೆಂಗಳೂರಿನ ಫ್ರೀಡಂ ಪಾರ್ಕಿನಲ್ಲಿ ಕನಿಷ್ಠ 36,000 ರೂಪಾಯಿಗಳ ವೇತನಕ್ಕೆ ಆಗ್ರಹಿಸಿ ಪ್ರತಿಭಟನೆ ನಡೆಸ್ತಾ ಇದ್ದಂತಹ CITUಗೆ ಸೇರಿದ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕಿಯರನ್ನು ಖುದ್ದು ಭೇಟಿ ಮಾಡಿದ ಮಹಿಳೆ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೋರಾಟದ ಫಲದಿಂದ ಅಂಗನವಾಡಿ ಕಾರ್ಯಕರ್ತರಿಗೆ ಸಮಾಧಾನಕರ ಬಹುಮಾನ ಸಿಕ್ಕಿದೆ, ನಿರಾಶರಾಗಬೇಡಿ, ಹೋರಾಟ ನಿರಂತರವಾಗಿರಲಿ ಅಂತ ಹೇಳಿದರು. ಇವತ್ತಿನ ಬಜೆಟ್ ಏನು ಘೋಷಣೆ ಆಗಿದೆ ಸರ್ಕಾರದ ಮಟ್ಟದಲ್ಲಿ, ಅದು ತುಂಬಾ ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕರಿಗೆ ನಿರಾಶಾದಾಯಕವಾಗಿದೆ. ಯಾಕಪ್ಪ ಅಂದರೆ ನಾವು ಕಳೆದ ಜನವರಿಯಲ್ಲಿ 27ನೇ ತಾರೀಕಿಂದ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಹಮ್ಮಿಕೊಂಡು ನಾವು ಏನೆಲ್ಲ ಕೆಲಸ ಮಾಡ್ತೀವಿ ಇಲಾಖೆಯಲ್ಲಿ, ಆ ಕೆಲಸಗಳನ್ನು ಮನವರಿಕೆ ಮಾಡಿ ಸರ್ಕಾರಕ್ಕೆ ನಾವು 50 ವರ್ಷ ಏನು ಕಾಲಿಡ್ತಾ ಇದ್ದೀವಿ, LCDS ಪ್ರಾರಂಭವಾಗಿ 50 ವರ್ಷ ಆಗ್ತಾ ಇದೆ. ಅದಕ್ಕೆ ನಮಗೊಂದು ಕನಿಷ್ಠ ಕೂಲಿ ಕೊಡಿ ಅಂತಂದೇಳಿ ಸರ್ಕಾರದಲ್ಲಿ ಇಲಾಖೆ ಮಂತ್ರಿಗೆ ಮತ್ತು ಸರ್ಕಾರದ ಕಾರ್ಯದರ್ಶಿಗೆ ಮತ್ತು CM ಅವರಿಗೆ ನಾವು ಮನವಿ ಕೊಟ್ಟರು ಸಹಿತ ಅವ್ರು ಹೇಳಿದಂಥ ಒಂದು ಉತ್ತರಾವತ್ತಿನ ದಿನದಲ್ಲಿ ನಾವು ಬಡ್ಜೆಟಲ್ಲಿ ನಿಮಗೆ ಒಳ್ಳೆಯ ಒಂದು ಆಶಾದಾಯಕ ಒಂದು ಬಡ್ಜೆಟನ್ನು ಮಂಡನೆ ಮಾಡ್ತೀವಿ, ಅದರಲ್ಲಿ ನಿಮಗೆ ಕನಿಷ್ಠ ವೇತನವನ್ನು ಮಾಡಲಿಕ್ಕೆ ಒಂದು ಪ್ರಯತ್ನ ಪಡ್ತೀವಿ ಅಂತ ಹೇಳಿ ನಮ್ಮನ್ನು ವಾಪಸ್ ಕಳಿಸಿ ಈಗ ಬಡ್ಜೆಟಲ್ಲಿ 1,000 ರೂಪಾಯಿ ಮಾತ್ರ ಜಾಸ್ತಿ ಮಾಡಿದ್ದೀವಿ ಅಂತಂದೇಳಿ ಬಡ್ಜೆಟ್ ಘೋಷಣೆ ಆಗಿದೆ. ಈ ಘೋಷಣೆ ಮಾಡಿದ್ದು ನಮ್ಮ ಎಲ್ಲ ಕಾರ್ಯಕರ್ತರ ವಲಯದಲ್ಲಿ ತುಂಬ ಕರಾಳ ದಿನ ಅಂತಂದೇಳಿ ಅನ್ನಿಸ್ತಾ ಇದೆ. ಯಾಕಪ್ಪ ಅಂತಂದರೆ ಇಷ್ಟು ವರ್ಷ 50 ವರ್ಷ ನಮ್ಮ ಮಕ್ಕಳಿಗೆ ಒಂದು ಸಮಯ ಕೊಡದೇನೆ ನಮ್ಮ ಅಂಗನವಾಡಿ ಮಕ್ಕಳುಗಳಿಗೆ ನಾವು ಬೆಳಿಗ್ಗೆ 9:00 ಬಂದು ಅವರಿಗೆ ಮಕ್ಕಳಿಗೆ ಎಲ್ಲ ಶಾಲಾ ಪೂರ್ವ ಶಿಕ್ಷಣದ್ದು ಏನು ತಯಾರಿ ಬೇಕು ಅದನ್ನೆಲ್ಲ ಮಾಡಿಕೊಂಡು ಮಕ್ಕಳಿಗೆ ಬೆಳಿಗ್ಗೆನೇ ಶಾಲಾ ಪೂರ್ವ ಶಿಕ್ಷಣ, ಅದು ಕಿಟ್ಟು, ಅವ್ರ ಮಕ್ಕಳುಗಳಿಗೆ ಊಟ ತಿಂಡಿ, ಮತ್ತು ಮಕ್ಕಳುಗಳು ಥರ್ಡ್ ಗ್ರೇಡ್ ಬರ್ತಾವ ಅವನ್ನ ಹಾಸ್ಪಿಟ್ಲಿಗೆ ಕಳಿಸ್ಕೊಡೋದು, ಮಕ್ಕಳುಗಳು ಊಟ ಮಾಡಿದ ನಂತರ ಮಲಗಿಸೋದು, ಸಂಜೆ 4 ಗಂಟೆ ತನಕ, ಬೆಳಗ್ಗೆ 9:00 ಸಂಜೆ 4 ಗಂಟೆ ತನಕ ಕೂತು ನಾವು ಮಕ್ಕಳನ್ನ ನೋಡಿಕೊಂಡು ಚೆನ್ನಾಗಿ ನಮ್ಮ ಮಕ್ಕಳಿಗಿಂತ ಚೆನ್ನಾಗಿ ಬೆಳೆಸುವಂಥ ಒಂದು ವ್ಯವಸ್ಥೆ ಆಗಬೇಕು. ಅದ್ರ ಜೊತೆಗೆ ಒಳ್ಳೆಯ ಪೌಷ್ಟಿಕ ಗುಣಮಟ್ಟದ ಆಹಾರ ಕೊಟ್ಟು ಅದ್ರ ಜೊತೆಗೆ ಒಳ್ಳೆಯ ಶಿಕ್ಷಣ ಕೊಡ್ತಾ ಇದ್ದೀವಿ. ಮತ್ತು ಬೇರೆ ಬೇರೆ ಇಲಾಖೆಯ ಕೆಲಸಗಳ ಸರ್ವೆಗಳು, ಮತ್ತು ನಮ್ಮ ಇಲಾಖೆಯಲ್ಲಿ ಗೃಹಲಕ್ಷ್ಮಿ ಇರ್ಬೋದು, ಭಾಗ್ಯಲಕ್ಷ್ಮಿ ಇರ್ಬೋದು, ಈ ಥರ ಹೆಚ್ಚುವರಿ ಕೆಲಸಗಳನ್ನೆಲ್ಲನೂ ಮಾಡ್ಕೊಂಡು ಬರ್ತಾ ಈಗ 50 ವರ್ಷ ಕಾಲಿಟ್ಟಿದ್ದೀವಿ. 50ನೇ ವರ್ಷಕ್ಕಾದರೂ ನಾವು ಗೌರವಧನ ಅನ್ನೋ ಸೇವೆನ ತೆಗೆದು ನಮ್ಮ ಕನಿಷ್ಠ ವೇತನ ಸಿಗಬೇಕು ಅಂತ ಸರ್ಕಾರಕ್ಕೆ ಮನವಿ ಮಾಡಿಕೊಂಡು ನಾವು ನಿರ್ದಿಷ್ಟವಾದ ಮುಷ್ಕರದಲ್ಲಿ ಹೋದಾಗ ಸರ್ಕಾರ ಕೊಟ್ಟಂಥ ಹುಸಿ ಭರವಸೆನ ಈಗ ಸಾಬೀತು ಮಾಡಿದೆ. ಯಾಕಪ್ಪ ಅಂದರೆ ನಮ್ಮ ಕಾರ್ಯಕರ್ತರು ಅಂದರೆ ಎಲ್ಲ ದುರ್ಬಲ ವರ್ಗದವರು, ಅವರಿಗೇನು ನಮ್ಮನ್ನು ಟೇಬಲ್ ಗುದ್ದಿ ಕೇಳೋಕ್ಕಾಗಲ್ಲ ಅನ್ನೋ ಉದ್ದೇಶ ಇಟ್ಕೊಂಡು ಅವ್ರು ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಅನಿಸ್ತೈತೆ. ಬಟ್ ಮುಂದಿನ ದಿನಗಳಲ್ಲಿ ಸರ್ಕಾರ ಈ ಯಾವ ರೀತಿ ನಮ್ಮಿಂದ ಓಟನ್ನು ತಗೊಂಡು ಅವರು ಸರ್ಕಾರ ಮಾಡ್ತಾ ಇದ್ದಾರೆ, ಆ ಸರ್ಕಾರ ಬೀಳಿಸುವಂಥ ಒಂದು ಪ್ರಯತ್ನ ನಮ್ಮಲ್ಲೇ ಆಗಬೇಕು ಅಂತಂದೇಳಿ ನಾವು ತೀರ್ಮಾನ ತಗೋಬೇಕಾಗುತ್ತೆ. ಯಾಕಪ್ಪ ಅಂತಂದರೆ ಎಲ್ಲ ಮಹಿಳಾ ವರ್ಗದವರು ನಿಮ್ಮ ಸರ್ಕಾರಕ್ಕೆ ನಾವು ಓಟ್ ಹಾಕಿದ್ವಿ, ಸರ್ಕಾರ ಬರಲಿ ಒಳ್ಳೆಯ ಒಂದು ನಿರ್ಧಾರ ತಗೋತಾರೆ ಹಾಗೆ ಅಂತಂದೇಳಿ. ಬಟ್ ಆದರೂ ಕೂಡ ನಮಗೆ ಮಹಿಳಾ ಶ್ರಮಿಕ ವರ್ಗದವರು ಕಷ್ಟಪಟ್ಟು ಕೆಲಸ ಮಾಡ್ತೀವಿ, ಕೆಳಗಡೆ ಮಟ್ಟದಲ್ಲಿ ಗ್ರಾಸ್ ರೂಟ್ ಲೆವೆಲಲ್ಲಿ ಕೆಲಸ ಮಾಡುವಂಥ ಕೆಲಸಗಳು ಜನರಿಗೆ ತಲುಪುವಂಥ ಸಮಾಜ ಸೇವೆಯಲ್ಲಿ ಏನು ಜನರಿಗೆ ತಲುಪಬೇಕು, ಸರ್ಕಾರದ ಹೊಸ ಯೋಜನೆಗಳು ಏನು ಬರ್ತವೆ ಯೋಜನೆಗಳೆಲ್ಲ
ಪ್ರಾಮಾಣಿಕವಾಗಿ ಜನರಿಗೆ ತಲುಪಿಸುವಂಥ ಒಂದು ವ್ಯವಸ್ಥೆ ಅಂಗನವಾಡಿ ಕಾರ್ಯಕರ್ತರು ಸರ್ಕಾರದ ಜೊತೆ ಸೇತುವೆಯಾಗಿ ಕೆಲಸ ಮಾಡ್ತಾ ಇದ್ವಿ. ಆ ಸೇತುವೆಯಾಗಿ ಕೆಲಸ ಮಾಡಿದಂಥ ಕಾರ್ಯಕರ್ತರಿಗೆ ಈ ದಿನ ನೀವು ಬಡ್ಜೆಟಲ್ಲಿ ಒಂದು ಕನಿಷ್ಠ ವೇತನ ನಿಗದಿಪಡಿಸಲಿಕ್ಕೆ ಆಗಲಿಲ್ಲ ಅಂತಂದರೆ ತುಂಬ ಬೇಸರ ಆಗ್ತಾ ಇದೆ. ಹಾಗಾಗಿ ನಮ್ಮ ಹೋರಾಟ ಮುಂದಿನ ದಿನಗಳಲ್ಲಿ ಹೇಗಿರಬೇಕು ಅಂತಂದೇಳಿ ನಾವು ರೂಪಿಸ್ತಿದ್ದೀವಿ. ಹೆಂಗೆ ಅಂತಂದೇಳಿ ಸರ್ಕಾರಕ್ಕೊಂದು ಒಳ್ಳೆ ಮಟ್ಟದ ಒಂದು ನಮ್ಮ ಸ್ಥಾನಮಾನ ಕೊಡಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು. ಅದಕ್ಕೆ ಮುಂದಿನ ಹೋರಾಟ ಯಾವ ರೀತಿ ಆಗಬೇಕು ಅಂತಂದೇಳಿ ನಾವು ತೀರ್ಮಾನ ತಗೊಂಡು ಇವತ್ತು ಬಡ್ಜೆಟನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕ ಸಿದ್ದರಾಮಯ್ಯನವರು ಮಂಡಿಸಿದ್ದಾರೆ. ಅಂಗನವಾಡಿ ಕಾರ್ಯಕರ್ತರು ಸಹಾಯಕಿಯರಿಗೆ ಭಾಳ ನಿರಾಶಾದಾಯಕವಾದ ಒಂದು ಪರಿಸ್ಥಿತಿ ಉಂಟಾಗಿದೆ. ಕೇವಲ ಅಂಗನವಾಡಿ ಕಾರ್ಯಕರ್ತರಿಗೆ 1000 ರೂಪಾಯಿ, ಸಹಾಯಕಿಯರಿಗೆ 750 ರೂಪಾಯಿ ಮಾಡಿರ್ತಕ್ಕದ್ದು. ಅವ್ರಿಗೆ ಏನು ಇವತ್ತು ಈಗಾಗಲೇ ಸರ್ಕಾರ ಅವ್ರಿಗೆ ಹೆಚ್ಚಿಗೆ ಮಾಡ್ತೇವೆ ಅಂತ ಒಂದು ಆಶ್ವಾಸನೆನ ಹಿಂದೆ ನೀಡಿದ್ರೂ ಸಹ ಅದನ್ನು ಅನುಷ್ಠಾನಗೊಳಿಸಿಲ್ಲ. ಇದರಿಂದ ರಾಜ್ಯದ ಎಲ್ಲ ಅಂಗನವಾಡಿ ಕಾರ್ಯಕರ್ತರಿಗೂ ಸಹಾಯಕಿಯರಿಗೂ ಭಾಳ ಅವ್ರಿಗೆ ಬೇಸರ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಅವ್ರು ಏನು ಎಕ್ಸ್ಪೆಕ್ಟ್ ಮಾಡಿದರು ಅದು ಅವ್ರಿಗೆ ಫಲಿಸಿಲ್ಲ. ಇದರ ಬಗೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸಂಬಂಧಪಟ್ಟ ಎಲ್ಲ ಸಚಿವರು ಸಹ ಇದ್ರ ಬಗೆಗೆ ಪ್ರಯತ್ನ ಮಾಡಿ ಅಂಗನವಾಡಿ ಕಾರ್ಯಕರ್ತರಿಗೆ ಸಹಾಯಕಿಯರಿಗೆ ಕನಿಷ್ಠ ಅವರಿಗೆ ಒಂದು ಕನಿಷ್ಠ ವೇತನಕ್ಕೆ ಸರಿಸಮಾನವಾದ ವೇತನ ನೀಡಿದರೆ ಅವರು ಸಹ ಜೀವನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಈ ನಿಟ್ಟಿನಲ್ಲಿ ಸರ್ಕಾರ ಅಂಗನವಾಡಿ ಕಾರ್ಯಕರ್ತರಿಗೆ ಸಹಾಯಕಿಯರಿಗೆ ಒಂದು ಕನಿಷ್ಠ ವೇತನಕ್ಕೆ ಸರಿಸಮಾನವಾದ ವೇತನವನ್ನು ಕೊಡೋದ್ರ ಬಗೆಗೆ ಆಲೋಚನೆ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ನಮ್ಮ ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತರ ಮಹಾಮಂಡಳಿಯಿಂದ ಸರ್ಕಾರದಲ್ಲಿ ಮನವಿ ಮಾಡಿಕೊಳ್ತೇನೆ. ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘದ ವತಿಯಿಂದ ನಮ್ಮ ಹಕ್ಕು, ಅವರ್ ರೈಟ್ಸ್ ಏನು ಹೋರಾಟ, ನಾನು ಮಂತ್ರಿ ಆದಾಗಿಂದ ವರಲಕ್ಷ್ಮಿ ಅವರ ಹೋರಾಟವನ್ನ ನಾನು ತಮ್ಮೆಲ್ಲರಿಗೋಸ್ಕರ ಮಾಡ್ತಾ ಇರೋದು, ಅವರಾಗ್ಲಿ ಅವ್ರ ತಂಡದ ಎಲ್ಲರೂ ಮಾಡ್ತಾ ಇರೋದನ್ನ ನಾವೆಲ್ಲ ನೋಡಿದ್ದೀವಿ. ನನಗೆ ಅದ್ರ ಬಗ್ಗೆ ಕಾಳಜಿನೂ ಇದೆ. ಯಾಕಂತಂದ್ರೆ ರಾಜ್ಯದ ಮೂಲೆ ಮೂಲೆಯಿಂದ ಇವತ್ತು ನನ್ನ ಅಂಗನವಾಡಿಯ ಕಾರ್ಯಕರ್ತರು ಸಹಾಯಕಿಯರು ಇಲ್ಲಿ ಬಂದಿದ್ದೀರಾ, ಬೆಂಗಳೂರಿಗೆ ಬಂದಿದ್ದೀರಾ. ಸರ್ಕಾರದ ಕಣ್ಣನ್ನ ತರಿಸ್ಲಿಕ್ಕೆ, ಸರ್ಕಾರದ ಕಿವಿ ಕೇಳಿಸೋ ರೀತಿ ತಾವು ಪ್ರತಿಭಟನೆಯನ್ನ ರಾಜ್ಯದ ಮೂಲೆ ಮೂಲೆಯಲ್ಲೂ ಮಾಡಿದ್ದೀರಾ ಮತ್ತು ನಿರಂತರವಾಗಿ ಫ್ರೀಡಂ ಪಾರ್ಕ್ನಲ್ಲಿ ಕೂಡ ಮಾಡಿದ್ದೀರಾ. ಇವತ್ತು ನಮಗೆ ಸಮಾಧಾನಕರ ಬಹುಮಾನ ಅಂತ ನಾನು ಹೇಳ್ಬೋದು. ಯಾಕಂತಂದ್ರೆ ನಮ್ಮೆಲ್ಲರ ಹೋರಾಟನೇ ಅಂತ ಹೇಳ್ಬೋದು. ಇವತ್ತು ನಾನು ಮಂತ್ರಿಯಾಗಿ ನಿಮ್ಮನ್ನ ಪ್ರತಿನಿಧಿಸ್ತಾ ಇದ್ದೀನಿ, 35 ಲಕ್ಷ ಮಕ್ಕಳನ್ನ ಪ್ರತಿನಿಧಿಸ್ತಾ ಇದ್ದೀನಿ. ನಮ್ಮ ಹೋರಾಟಕ್ಕೆ ಒಂದು ಸಮಾಧಾನಕರ ಬಹುಮಾನ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಕಾರ್ಯಕರ್ತರಿಗೆ 1,000 ರೂಪಾಯಿ ಗೌರವಧನ ಜಾಸ್ತಿ ಮತ್ತು ಅದೇ ರೀತಿ ಸಹಾಯಕಿಯರಿಗೆ 750 ರೂಪಾಯಿ ಗೌರವಧನವನ್ನ ಜಾಸ್ತಿ ಮಾಡಿದ್ದಾರೆ, ಇವತ್ತು ಘೋಷಣೆ ಮಾಡಿದ್ದಾರೆ. ನಮ್ಮ ಒಂದು ಬೇಡಿಕೆ ಕೋರಿಕೆ ಏನಿತ್ತು ಅಂತಂದ್ರೆ 2,000 ರೂಪಾಯಿಯನ್ನ ಜಾಸ್ತಿ ಮಾಡಿ 1,500 ಸಹಾಯಕಿಯರಿಗೆ ಕೊಡಿ ಅಂತ ನಮ್ಮ ಬೇಡಿಕೆ ಇತ್ತು. ಆಗ್ಲಿ, ಆದ್ರೆ 2017ರಲ್ಲೂ ಕೂಡ ಸಿದ್ದರಾಮಯ್ಯ ಸಾಹೇಬ್ರೆ ಮುಖ್ಯಮಂತ್ರಿ ಇದ್ದಾಗ ನಮ್ಮ ಗೌರವಧನ ಹೆಚ್ಚು ಮಾಡಿದ್ರು. ಈಗ 2025ರಲ್ಲಿ ಮತ್ತೆ ಅವರೇ ಮುಖ್ಯಮಂತ್ರಿ ಆದಾಗನೇ ನಮ್ಮ ಗೌರವಧನ ಹೆಚ್ಚಾಗಿದೆ. ನಾವು ಯಾವತ್ತಿದ್ರೂ ಕೂಡ ನಿರಾಶಾದಾಯಕವಾದಂತ ಇದಕ್ಕೆ ಹೋಗೋದು ಬೇಡ. ನಮ್ಮ ಹೋರಾಟ ನಿಮ್ಮ ಹೋರಾಟ ಅಂತೂ ನಿರಂತರವಾಗಿದೆ. ಖಂಡಿತವಾಗ್ಲೂ ನಾವೇನು ನಿಮಗೆ ಭಾಷಣ ಕೊಟ್ಟಿದ್ದೀವಿ, ನಾನು ಈ ಇಲಾಖೆ ಮಂತ್ರಿ ಇರುವಷ್ಟು ದಿನ ಕೂಡ ತಮ್ಮ ಬಗ್ಗೆ ಕಾಳಜಿಯನ್ನಾಗ್ಲಿ ತಮ್ಮ ಕೂಗನ್ನ ನಾನು ಅಲ್ಲಿ ಮುಗಿಸುವಂತ ಕೆಲಸವನ್ನ ಮಾಡ್ತೀನಿ. ಮುಂಬರುವಂತ ದಿನದಲ್ಲಿ ಇನ್ನೂ 1,000 ಜಾಸ್ತಿ ಮಾಡ್ಲಿಕ್ಕೆ ನಾವೆಲ್ಲರೂ ಸೇರ್ಕೊಂಡು ಪ್ರಯತ್ನವನ್ನ ಮಾಡೋಣ. ಮತ್ತು ಗ್ರಾಚ್ಯುಟಿ ಬಗ್ಗೆ ಹೇಳ್ತಾ ಇದ್ರಿ, ಅದನ್ನ ಪ್ರಾಯೋಗಿಕವಾಗಿ ಸಾಂಕೇತಿಕವಾಗಿ ನಾಳೆ ಮಹಿಳಾ ದಿನಾಚರಣೆಯ ಅಂಗವಾಗಿ ಮಾರ್ಚ್ 8ನೇ ತಾರೀಕು ನಾಳೆ ಅದನ್ನ ಕೊಡುವಂತ ಕೆಲಸವನ್ನ ನಾನು ಮಾಡ್ತೀನಿ. ಇನ್ನು ನಿರ್ಗಂಟ ಬಗ್ಗೆ ತಾವೆಲ್ಲರೂ ನನಗೆ ಇದರಲ್ಲಿ ಹೇಳಿದ್ರಿ. ಬಜೆಟ್ ಸ್ವಲ್ಪ ಸಮಸ್ಯೆ ಇತ್ತು, ಈಗ ಬಜೆಟ್ ಎಲ್ಲ ಆಗಿ ಅದು ಎಲ್ಲ ಒಂದೊಂದಾಗಿ ಎಲ್ಲ ಕ್ಲಿಯರ್ ಆಗ್ತಾ ಇದೆ. ಅದು ಕೂಡ ಆದಷ್ಟು ಬೇಗ ಕ್ಲಿಯರ್ ಮಾಡಿಕೊಡ್ತೀನಿ ಅನ್ನುವಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತೀನಿ.